ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಸಂಡೇ ಸ್ಕೂಲ್ ಮಕ್ಕಳು ವಾಕ್ಯ ಹೇಳ್ತಾರಂತ ನೋಡ್ರಿ. ಹಾಂ, ಎಲ್ಲರೂ ಹೇಳ್ತೀರಿ, ಒಬ್ರು ಹೇಳ್ತೀರಿ? ಆ ಟೀಚರ್ ಮುಂದೆ ಬಂದು ಎಲ್ಲರಿಗೆ ಯಾರ ಕೈಲಿ ಹೇಳಿಸ್ತೀರಿ ಹೇಳಿಸ್ರಿ. ಮೈಕ್ ಕೊಡ್ರಿ, ಇದು ಒಬ್ರು ಹಿಡ್ಕೊರಿ. ನೀವು ನೋಡ್ರಿ, ಎರಡೇ ಭಾನುವಾರ ನಾವು ಸಂಡೇ ಸ್ಕೂಲ್ ಮಾಡಿದ್ದು, ಎರಡೇ ಭಾನುವಾರ ಎಷ್ಟು ಆ್ಯಕ್ಟಿವ್ ಆಗ್ತಾರೆ ನೋಡ್ರಿ. ಹಾಂ, ದೇವರ ವಾಕ್ಯ, ದೇವರ ಸಂದೇಶ, ದೇವರ ನಡೆಸುವಿಕೆ ಆ ರೀತಿಯಿಂದಿದೆ. ಹೌದು, ಗದ್ದಲ ಮಾಡಬೇಡ್ರಿ. ಗದ್ದಲ ಮಾಡಬೇಡ್ರಿ. ನೋಡು, ಚಾಲು ಅದು ನೋಡು. ಹಾಂ, ನಿನ್ನ ದೇವರ ದೇವನ ಹೆಸರನ್ನು ಅಯುಧಿಕಾರಕ್ಕಾಗಿ ಎತ್ತಬಾರದು. ಹಬ್ಬದ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರಲು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ನರತೆ ಮಾಡಬೇಕು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆರಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆರಿಸಬಾರದು. ಥ್ಯಾಂಕ್ ಯು. ಇನ್ನೊಂದು ಸಣ್ಣ ಮೈಕ್. ಸರಿ, ಭಾಳ ಅದ್ಭುತ. ಮಕ್ಕಳು ಹೇಳಿರ್ತಕ್ಕಂಥ ವಾಕ್ಯಗಳೆಲ್ಲ ದಿನವೈ ಜೀವಿತದಲ್ಲಿ ಬರ್ತಕ್ಕಂಥವುಗಳು. ಜಾಸ್ಮಿನ್ ಹೇಳ್ತಾಳಪ್ಪ ಅಮ್ಮ, ಜಾಸ್ಮಿನ್. ಕೊಡ ಇಲ್ಲಿ ಮೈಕ್ ಕೊಡ. ಭಾಳ ಅದ್ಭುತ. ಮಕ್ಕಳ ಬಾಯಿಂದ ಬರ್ತಕ್ಕಂಥ ದೇವರ ವಾಕ್ಯ, ಅದು ವಾಕ್ಯ ಅಲ್ಲ, ಅದು ಬೀಜ ಆಗ್ತದೆ. ಒಳ್ಳೆ ಹೃದಯದಲ್ಲಿ ಬಿದ್ದಿರ್ತಕ್ಕಂಥ ಬೀಜ. ಯಾಕೊಬ್ಬ ತೊಂಬ ಇಲ್ಲಿ ಸುಪ್ರಿಯಾ ಬಾಮ ಕೊಡ, ಅದೊಂದು ಕೊಡ. ದೀಕ್ಷಿತ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಯಾಕೋಬ 1ನೇ ಅಧ್ಯಾಯ 5ನೇ ವಚನ. ಥ್ಯಾಂಕ್ ಯು. ಯಾಕೋಬನಿಗೆ ಜ್ಞಾನ ಇರಲಿಲ್ಲ ಅಂತಲ್ಲ, ಜ್ಞಾನ ಇತ್ತು. ಇನ್ನೂ ಜ್ಞಾನ ಆತನಿಗೆ ಬೇಕಾಗಿತ್ತು. ಹೌದಲ್ಲ? ಪ್ರತಿಯೊಬ್ಬೊಬ್ಬರು ನಾನು ಇದ್ದಷ್ಟೇ ಅಂತೇಳಿ ಯೋಚನೆ ಮಾಡಬೇಡ್ರಿ. ನೀವು ಇದ್ದ ಸ್ಥಿತಿ ಜ್ಞಾನದ್ದೇ, ಆದರೂ ಇನ್ನೂ ಹೆಚ್ಚಿನ ಜ್ಞಾನ ನಿಮಗೆ ಅವಶ್ಯಕತೆ ಇದೆ. ಯಾರಿಗೆ ಜ್ಞಾನ ಕಡಿಮೆ ಆಗಿದೆ ಅಂದರೆ ಅವ್ರು ಕೇಳಿ, ನಾನು ಕೊಡ್ತೇನೆ, ನಿರಾಕರಿಸದೆ ಕೊಡ್ತೇನೆ ಅಂತ ಹೇಳಿದಾನಲ್ಲ, ಅದು ಯಾವಾಗಲೂ ನಿಮ್ಮ ನೆನಪಿಗೆ ಬರಲಿ ಅಂತೇಳಿ. ದಿವ್ಯ ಎಷ್ಟು ಒಳ್ಳೊಳ್ಳೆ ವಾಕ್ಯ ಹೇಳ್ತಾರೆ ನೋಡ್ರಿ. ಅದಿತ್ತು, ಅದು ಇಲ್ಲಿವರೆಗೂ ಬಂತು. ನವಮಿ ನಂಬಿಕೆ ಇಲ್ಲದೆ ದೇವರನ್ನು ನಂಬಿಸುವುದು ಅಸಾಧ್ಯ.
ಹೌದು, ನಿಜವಾಗ್ಲೂ ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಾಕ್ಯ. ಇನ್ನೊಂದು ಯಾರು? ಅಭಿನೇಶ್. ಹಾಂ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲ ಜೋರಾಗಿ ಬರ್ಲಾಗೈತೆ ಅದು ವಾಕ್ಯ ಇವತ್ತು. ಹಾಂ, ಎಲ್ಲ ನಾವಿಗೆ ನಮ್ಮ ಮನಸ್ಸಿಗೆ ಬಿಡಬೇಕದು, ಹೌದಲ್ಲ? ಮಕ್ಕಳ ಬಾಯಿಂದ ಬರ್ತಕ್ಕಂಥದ್ದು ನಿಜವಾಗ್ಲೂ ಅದು ದೇವ್ರ ಬಾಯಿಂದ ಬಂದಂಥದ್ದೇ. ಯಾಕಂತಂದರೆ ಎಲ್ಲ ಮಕ್ಕಳು ದೇವರಂತೆ ಅಂತೆ, ಹೌದಲ್ಲ? ಒಂದು ಹಾಡೇ ಇರಬೇಕು ಆ ರೀತಿಯಿಂದ. ಈಗ ಒಂದು ಹಾಡು ಆಡ್ತಾರೆ ಯಾರ್ಯಾರು? ಸಾಕ್ಷಿ ಸಂಗಡಿಗರು. ನೀವು ಸ್ಪೆಷಲ್ ಸಾಂಗ್ ಆಡೋರಿಗೆ ಒಂದು ಹೇಳ್ತೀನಿ ಏನಂತಂದರೆ, ಹಾಡಿದ್ದೇ ಆಡಬೇಡ್ರಿ, ಹಳಿದು ಆಡಬೇಡ್ರಿ. ಹೊಸದು ಹುಡ್ಕೊಂಡ್ಗೆ ಆಡ್ಲಿಕ್ಕೆ ಪ್ರಯತ್ನ ಪಡ್ರಿ. ಅದು ಸ್ಪೆಷಲ್ ಸಾಂಗ್ ಆಗೋದಿಲ್ಲ ಆಡಿದ್ದೇ ಆಡಿದರೆ. ಅನ್ನಳು
ಹಾಡು ಭಾಳ ಚೆನ್ನಾಗಿತ್ತಲ್ಲ. ಹೌದು, ನಾನು ಹೇಳಿದ ಪ್ರಕಾರ ಹೊಸ ಹಾಡೇ ಇತ್ತದು. ದೇವರ ಆಶೀರ್ವದಿಸಲಿ. ಇನ್ನು ಮುಂದೆ ಆಡಬೇಕಾಯ್ತು ಅಂತಂದರೆ ದಿನವೈ ಪ್ರಾರ್ಥನೆಯಲ್ಲಿ ಆಡ್ತಕ್ಕಂಥ ಹಾಡೇ ಇರಬಾರ್ದು. ಅದು ಪ್ರತ್ಯೇಕವಾಗಿರಬೇಕು. ಅದು ನಿಮ್ಮಿಂದ ಸಭೆಗೆ ಪರಿಚಿತವಾಗಿರಬೇಕು. ದೇವರ ವಾಕ್ಯದ ಕಡೆ ಗಮನ ಕೊಡೋಣ. ಶಾರ್ಟಾಗಿ ಹೇಳ್ತೀನಿ, ಬೇಜಾರು ಮಾಡೋದಿಲ್ಲ. ಸ್ವಲ್ಪದರಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸಮಯನೂ ಜಾಸ್ತಿ ತೊಗೊಳ್ತಾ ಇದ್ದೀವಿ ನಾವು. 11 ಆಗಿದೆ. ಒಂದು ಅರ್ಧ ಗಂಟೆ ದೇವರ ವಾಕ್ಯ ಕೇಳೋಣ. ಪವಿತ್ರವಾದ ಮನಸ್ಸಿನಿಂದ ನೇರವಾಗಿ ದೇವರಿಗೂ ನಿಮಗೆ ಸಂಪರ್ಕ ಇದ್ದರೆ ನಿಮಗೆ ವಾಕ್ಯ ಮತ್ತು ಪ್ರಸಂಗ ಬೇಜಾರಾಗೋದಿಲ್ಲ. ಒಂದು ವೇಳೆ ನಿಮ್ಮ ಯೋಚನೆ ಸೈತಾನದಾಗಿದ್ದರೆ, ನಿಮ್ಮ ಯೋಚನೆ ಲೌಕಿಕವಾಗಿದ್ದರೆ ಏನಾಗ್ತದೆ? ಯಾವಾಗ ಮುಗಿಸ್ತಾನಪ್ಪ ಯಾರು, ಜಲ್ದಿ ಮುಗಿಸ್ಬಾರ್ದೇನಪ್ಪ, ಮನಸ್ಸಿನಲ್ಲಿ ಆ ರೀತಿಯಿಂದ ಕೊರಗಿರ್ತದೆ. ನೋಡ್ರಿ, ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಮನಸ್ಸು, ಯೋಚನೆ ಎಲ್ಲ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ನಾವು ಕಣ್ಣುಗಳನ್ನು ಮುಚ್ಚೋಣ, ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳುತ್ತೇನೆ, ಇರಲಿಷ್ಟವೆಲ್ಲವೂ ನಾನು ಕೇಳುತ್ತೀರೆ, ನನಗೇನು ಹೇಳುವೆ. ನಮ್ಮ ತಂದೆಯೇ, ನಮ್ಮ ರಕ್ಷಕನೇ, ಸ್ವಲ್ಪ ಹೊತ್ತು ಏಕಾಗ್ರತೆಯಿಂದ ಕುಳಿತುಕೊಳ್ಳಲು ನೀನು ನಮಗೆ ಬಲವನ್ನು ನೀಡಬೇಕೆಂದು ಕರ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೆನ್. ಹೊಸ ವರ್ಷ ಇದು, ಹೌದಾ? ಹೊಸ ವರ್ಷ ಕಳೆದು 2 ವಾರ ಆಯ್ತು ಅಂತ ಅನಿಸ್ತದೆ. 18, 2 ವಾರ ಆಯ್ತು. ಹೊಸ ವರ್ಷವನ್ನು ಯಾವ ರೀತಿಯಿಂದ ಪ್ರಾರಂಭ ಮಾಡಬೇಕು ಗೊತ್ತಿಲ್ಲ, ಹೌದಲ್ಲ? ಕೆಲವರು ತಮ್ಮ ತಮ್ಮ ಹಿಸತ್ತಿನ ಪ್ರಕಾರವಾಗಿ ಹೊಸ ವರ್ಷವನ್ನು ಪ್ರಾರಂಭ ಮಾಡ್ತಾರೆ. ಹೆಚ್ಚು ಹಣವಂತರು ಒಂದು ಗಾಡಿ ಅಥವಾ ಕಾರ್ ತಂದು ಹೊಸ ವರ್ಷ ಪ್ರಾರಂಭ ಮಾಡ್ತಾರೆ. ಹಿಂದೂಗಳು ಯುಗಾದಿಯ ದಿವಸದಿಂದ ಸ್ವಲ್ಪ ಬಂಗಾರ ಖರೀದಿ ಮಾಡುವುದರ ಮುಖಾಂತರವಾಗಿ ಹೊಸ ವರ್ಷವನ್ನು ಪ್ರಾರಂಭ ಮಾಡ್ತಾರೆ. ಇನ್ನೂ ಅನೇಕ ಜಾತಿ ಕುಲಗಳವರು ತಮ್ಮದೇ ಆಗಿರ್ತಕ್ಕಂತಹ ಅಭಿಮಾನ ಅವರಿಗಿದ್ದಾಗ ಅವರ ಶಾಸ್ತ್ರಜ್ಞರು ಹೇಳಿರ್ತಕ್ಕಂಥ ಮಾತುಗಳನ್ನು ಅವರು ಕೇಳಿ ಅವರು ಯಾವ ರೀತಿಯಿಂದ ನಿಮ್ಗೆ ಹೇಳ್ತಾರೆ ಅಂದರೆ ಅದನ್ನೇ ಅದರ ಮುಖಾಂತರವಾಗಿ ಪ್ರಾರಂಭ ಮಾಡ್ತಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ, ನಾವು ಯಾವ ರೀತಿಯಿಂದ ಹೊಸ ವರ್ಷವನ್ನು ಪ್ರಾರಂಭ ಮಾಡ್ತೇವೆ? ಯಾವ ರೀತಿಯಿಂದ ಹೊಸ ವರ್ಷವನ್ನು ಪ್ರಾರಂಭ ಮಾಡಿದ್ದೇವೆ? ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಇನ್ನೂ ಹೊಸತರಲ್ಲಿದ್ದೇವೆ. ಈ ತಿಂಗಳೆಲ್ಲ ಮೊದಲನೇ ತಿಂಗಳೇ ಇದು. ಈ ವರ್ಷ ಏನದಲ್ಲ, ಇವತ್ತಿನ ಈ ಪರಿಶುದ್ಧ ಗಳಿಗೆಯಲ್ಲಿ ನಮ್ಮ ನಿರ್ಧಾರಗಳು ಏನಾಗಿರಬೇಕು ಅಂತೇಳಿ ಒಂದೊಂದು ಸಲ ಯೋಚನೆ ಮಾಡ್ತದೆ. ಏನಂತಂದರೆ, ನಮ್ಮ ರಾಜಕೀಯ ಬದಲಾವಣೆಗಳನ್ನು ನಾವು ನೋಡಿದಾಗ ಈ ಒಂದು ಪಾರ್ಟಿ ಹೋಗಿ ಇನ್ನೊಂದು ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಅವರು ಏನು ಕೊಡ್ತಾರೆ, ನಮಗೆ ಸವಲತ್ತು ಏನು ಕೊಡ್ತಾರೆ, ಅದರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ, ಹೌದಲ್ಲ? ಹಿಂದೆ ಇತ್ತು, ನಾವು ಕ್ರೈಸ್ತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೊಸದಾಗಿ ಕ್ರೈಸ್ತರಾಗಿದ್ದೀವಿ. ಮಿಷನರಿಗಳು ಯಾವುದೋ ಒಂದು ರೀತಿಯಿಂದ ನಮ್ಮನ್ನು ಉತ್ಸಾಹಪಡಿಸ್ತಾ ಇದ್ದರು. ಇನ್ನು ನಮಗೆ ಗೊತ್ತಿಲ್ಲ, ಅದೇನೋ ಹಾಲು ಪೌಡ್ರ್ ಕೊಡ್ತಿದ್ರು, ಎಣ್ಣೆ ಕೊಡ್ತಿದ್ರು, ಉಪ್ಪಿಟ್ಟು ಕೊಡ್ತಿದ್ರು. ಈ ರೀತಿಯಿಂದ ನಾವು ಹಿರಿಯರಿಂದ ಕೇಳಿ ತಿಳ್ಕೊಂಡಿದ್ದೇವೆ ಅಷ್ಟೇ. ಅವ್ರು ಮಾಡ್ತಕ್ಕಂಥದ್ದು ಏನಂತಂದರೆ, ನಮ್ಮನ್ನು ಸರಿಯಾದ ನೀತಿಯಲ್ಲಿ ನಡೆಸಬೇಕಾಗಿದೆ, ನಿಜವಾದ ಧರ್ಮವನ್ನು ಇವರಿಗೆ ನಾನು ಬೋಧಿಸಬೇಕಾಗಿದೆ ಅಂತಂದರೆ ಅವರು ಅಷ್ಟೆಲ್ಲ ಕಸರತ್ತು ಮಾಡಬೇಕಾಗಿತ್ತು, ಹೌದಲ್ಲ? ಅಷ್ಟೇ ಅಲ್ಲ, ಇದು ಹೆಂಗೆ ಪಕ್ಷಿಗಳಿಗೆ ಬಲಿ ಹೆಂಗೆ ಹಾಕ್ತೀವಿ, ಪಾರಿವಾಳಕ್ಕೆ ಬಲಿ ಅಡ್ಡಿ ಅದರಲ್ಲಿ ಹಕ್ಕಿಗಳು ಹಾಕಿಬಿಡ್ತೀವಿ, ಅವು ಬಂದು ಹಕ್ಕಿಯ ಆಸೆದಿಂದ ಬಂದು ಸಿಕ್ಕಾಕೊಂಡ್ಬಿಡ್ತಾವೆ, ಹೌದಲ್ಲ? ಈ ರೀತಿಯಿಂದ ಆಸೆ ತೋರಿಸ್ತಕ್ಕಂಥದ್ದು. ಆದರೆ ಪ್ರಿಯರೇ, ಇವತ್ತಿನ ಪರಿಸ್ಥಿತಿಯಲ್ಲಿ ಲೋಕದಲ್ಲಿ ಪ್ರತಿಯೊಬ್ಬೊಬ್ಬರು ರಕ್ಷಣೆ ಹೊಂದಬೇಕು ಅಂತಕ್ಕಂಥ ಆ ವಾಕ್ಯವನ್ನು ಅವರು ಜ್ಞಾಪಕ ಮಾಡುತ್ತಾ, ನಾನು ರಕ್ಷಣೆ ಹೊಂದಿದ್ದೇನೆ, ಇವರೆಲ್ಲ ಹೊಂದಬೇಕಲ್ಲ ಅಂತಕ್ಕಂಥ ಉದ್ದೇಶ. ನಾನು ದೇವರನ್ನು ನಂಬಿದ್ದೇನೆ, ಇವರೆಲ್ಲ ನಂಬಬೇಕಂತೇಳಿ ಅವರ ಉದ್ದೇಶ. ಯಾಕೆಂತಂದರೆ ಯಾವ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಿದ್ದೀವೋ ಗೊತ್ತಿಲ್ಲ. ನಮ್ಮದೇ ಆಗಿರ್ತಕ್ಕಂಥ ಒಂದು ದೇವರು ಇರ್ತಿತ್ತು, ನಮ್ಮದೇ ಆಗಿರ್ತಕ್ಕಂಥ ಒಂದು ಕೇರಿ ಇರ್ತಿತ್ತು, ನಮ್ಮದೇ ಆಗಿರ್ತಕ್ಕಂಥ ಒಂದು ಜಾತಿ ಇರ್ತಿತ್ತು. ನಾವೆಲ್ಲ ಚಿಲ್ಲಾಪಿಲ್ಲಿಯಾಗಿ
ನಂದೇ ನಡಿಬೇಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಜೀವನ ಆಗಿತ್ತು. ಆದರೆ ಅದನ್ನೆಲ್ಲ ಬಿಡಿಸಿ ಈ ಮಿಷನರಿಗಳು, ಈ ದೈವ ಸೇವಕರು ನಮ್ಮನ್ನು ಒಂದೇ ವೇದಿಕೆಯಲ್ಲಿ ತಂದಿದ್ದಾರೆ. ಅವ್ರು ಏನು ಕಸರತ್ತು ಮಾಡ್ಯಾರೋ ಗೊತ್ತಿಲ್ಲ, ಆದರೆ ಇವತ್ತಿನ ದಿವಸದಲ್ಲಿ ಆಲಯದಲ್ಲಿ ಇಷ್ಟು ಸುಲಲಿತವಾಗಿ ಕುಳಿತು ದೇವರ ಧ್ಯಾನ ಮಾಡುವುದನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಆದರೆ ಎಷ್ಟೋ ದಿವಸಗಳಿಂದ ನಾವು ದೇವರ ವಾಕ್ಯನ ಕೇಳ್ತೇವೆ. ನಾನು ಹೇಳ್ತಕ್ಕಂಥದ್ದು ಏನಂತಂದರೆ, ಇಷ್ಟು ದಿವಸ ದೇವರು ನಿಮಗೆ ಏನು ಮಾಡಿದ್ದಾನೆ ಅಂತಂದರೆ ನಾವು ಯೋಚನೆ ಮಾಡೋದಿಲ್ಲ. ದೇವರು ನಿಮ್ಮನ್ನು ಉದ್ಧರಿಸಿದ್ದಾನೆ, ದೇವರು ನಿಮ್ಮನ್ನು ಮೇಲೆ ಕೆತ್ತಿದ್ದಾನೆ, ದೇವರು ನಿಮ್ಮ ಅನುಕೂಲತೆಗಳನ್ನು ಕೇಳಿದ್ದಾನೆ, ನಿಮಗೆ ತಕ್ಕದಾಗಿರ್ತಕ್ಕಂಥ ಕೆಲಸವನ್ನು ಕೊಟ್ಟಿದ್ದಾನೆ, ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಸಂಬಳವನ್ನು ಕೂಡ ಆತ ಕೊಟ್ಟಿದ್ದಾನೆ. ಅದರ ಮುಖಾಂತರವಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ, ಎಲ್ಲೋ ಬಿದ್ದಿರ್ತಕ್ಕಂಥ ನಮ್ಮ ಜೀವಿತಕ್ಕೆ ಒಂದು ಒಳ್ಳೆಯ ಆಕಾರವನ್ನು ಕೊಟ್ಟಿದ್ದೇವೆ, ಒಳ್ಳೆಯ ರೂಪವನ್ನು ಕೊಟ್ಟಿದ್ದೇವೆ. ಅದು ದೈಹಿಕವಾಗಿರ್ಬೋದು, ಅದು ಮಾನಸಿಕವಾಗಿರ್ಬೋದು, ಅದು ಆತ್ಮಿಕವಾಗಿರ್ಬೋದು. ಆ ಮೂರು ಆಶೀರ್ವಾದಗಳನ್ನು ಹೊಂದಿ ಇವತ್ತಿನ ದಿವಸದಲ್ಲಿ ನಾವು ಬಹಳ ಅದ್ಭುತವಾಗಿ ನಾವು ಜೀವಿಸ್ತಾ ಇದ್ದೇವೆ. ಇಲ್ಲಿ ನಾನು ಹೇಳಲು ಹೊರಟಿರ್ತಕ್ಕಂಥದ್ದು ಏನಂತಂದರೆ, ದೇವರು ನಿಮಗೆಲ್ಲ ಅನುಕೂಲತೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಹೊಸ ವರ್ಷದಲ್ಲಿ ನಮ್ಮ ಯೋಚನೆ ಏನಾಗಿರ್ಬೇಕಂತಂದರೆ, ದೇವರೇ ನಾನು ನಿನಗಾಗಿ ಏನು ಮಾಡಬೇಕು? ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಬೇಕು. 70-80 ವರ್ಷಗಳ ಕಾಲ ಆತ ನಮಗೆ ಮಾಡಿದ್ದಾನೆ, ವಿದ್ಯೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ತಿಳುವಳಿಕೆ ಕೊಟ್ಟಿದ್ದಾನೆ, ಹಣ ಕೊಟ್ಟಿದ್ದಾನೆ, ಅಂತಸ್ತು ಕೊಟ್ಟಿದ್ದಾನೆ. ಇವತ್ತು ನೀನಿಲ್ಲದೆ ಇದು ನಡೆಯೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವಿತವನ್ನು ಆತನು ರೂಪಿಸಿದ್ದಾನೆ. ನೀವೆಲ್ಲ ಒಬ್ಬೊಬ್ಬರಾಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಘನತೆ ಏನಿದೆ ಅಂತೇಳಿ ದೇವರಿಗೆ ಕೇಳಿದಾಗ ದೇವರು ನಿಮಗೆ ಹೇಳ್ತಾನೆ, ಮಗನೇ ನೀನಿಲ್ಲದೆ ಇದು ಇಲ್ಲ, ನೀನಿಲ್ಲದೆ ಇದು ಆಲಯ ಇಲ್ಲ, ನೀನಿಲ್ಲದೆ ಇದು ಸಭೆ ಇಲ್ಲ. ನಾಯಕತ್ವ ನಿನಗಿದೆ, ಅದನ್ನೆಲ್ಲ ನನ್ನ ಮುಖಾಂತರ ನಿನಗೆ ಲಭಿಸಿದೆ ಅಂತೇಳಿ ಆತನು ಹೇಳ್ತಾನೆ. ಆ ನಾಯಕತ್ವವನ್ನು ಹೊಂದಿರತಕ್ಕಂಥ ಉಗ್ರಾಣಿಕರಾಗಲಿ, ಆ ನಾಯಕತ್ವವನ್ನು ಅನುಭವಿಸಿರ್ತಕ್ಕಂಥ ಹಿರಿಯರಾಗಲಿ, ಆ ನಾಯಕತ್ವವನ್ನು ನೋಡಿರ್ತಕ್ಕಂಥ ಎಲ್ಲ ಸ್ತ್ರೀ ವರ್ಗವಾಗಲಿ, ನೀವು ಯೋಚನೆ ಮಾಡಬೇಕಾಗಿದೆ, ದೇವರಿಗೆ ನಾನೇನು ಮಾಡಬೇಕಾಗಿದೆ, ದೇವರಿಗೆ ನಾನೇನು ಮಾಡಬೇಕಾಗಿದೆ ಅಂತೇಳಿ ಆ ರೀತಿಯಿಂದ ಯೋಚನೆ ಮಾಡಬೇಕಾಗಿದೆ. ಆದರೆ ಇಲ್ಲಿ ಯೆರೆಮೀಯ ಹೇಳ್ತಾನೇನಂತಂದರೆ, ಹೇಳಿ ಕೇಳಿ ಸಾಕಾಗಿದೆ, ಬೇಸತ್ತು ಬಿಟ್ಟಿದ್ದಾನೆ. ಬೋಧಿಸಿ ಬೇಸತ್ತು ಬಿಟ್ಟಾಗ ಒಂದು ವಾಕ್ಯ ಆತನ ವಾಕ್ಯದ ಮುಖಾಂತರವಾಗಿ ಬರೆದಿದ್ದಾನೆ ಸತ್ಯವೇದದಲ್ಲಿ. ಯೆರೆಮೀಯನ ಗ್ರಂಥ 13ನೇ ಅಧ್ಯಾಯದ 23ನೇ ವಚನ. ಕುಶನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ, ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸಿತೆ. ಹೀಗಾದರೆ ದುಷ್ಟತನದಲ್ಲಿ ಶಿಕ್ಷಿತರಾದ ನೀವು ಶಿಷ್ಟತನದಲ್ಲಿ ನಡೆಯಬಹುದು ಅಂತೇಳಿ ಬೇಸತ್ತು ಆಡಿರ್ತಕ್ಕಂಥ ಮಾತು. ಕುಶನ್ ಅಂದ್ರೆ ಯಾರು ಗೊತ್ತಿದೆನಾ ನಿಮ್ಗೇನು? ಕುಶನ್ ಅಂದ್ರೆ ಯಾರು? ಇದು ಒಂದು ಹೆಸರು, ಹಳೆ ಒಡಂಬಡಿಕೆಯಲ್ಲಿ ಬರ್ತಕ್ಕಂಥ ಹೆಸರು. ಕುಶನು ಓದಿಲ್ಲ, ನಮಗೆ ಗೊತ್ತಿಲ್ಲ, ಇರಲಿ. ಕುಶನು ಅಂತಂದ್ರೆ ನೋಹನನ ಕತೆ ಓದಿವೆ. ನೋಹನ್ ಅಂದ್ರೆ ಯಾರು ಗೊತ್ತಿಲ್ಲ. ಜಲಪ್ರಳಯದಲ್ಲಿ ನಾಯಕತ್ವ ವಹಿಸಿರ್ತಕ್ಕಂಥ ನೋಹನ, ದೇವರಿಗೆ ಮೆಚ್ಚುಗೆಯಾಗಿರ್ತಕ್ಕಂಥ ನೋಹನನ ಕುಟುಂಬ, ಆತನ ಮುಖಾಂತರವಾಗಿ ಇಡೀ ಪ್ರಪಂಚವೇ ಈ ಜೀವಿಗಳು ಉಳಿದೋಯ್ತು. ಲೋಕದಲ್ಲಿ ಪಾಪ ಹೆಚ್ಚಾದಾಗ ದೇವರು ಕೋಪಗೊಂಡು ಈ ಭೂಲೋಕಕ್ಕೆ ನಾನು ಅಂತ್ಯವನ್ನು ತರ್ತೇನೆ, ಆದರೆ ಪೂರ್ತಿಯನ್ನು ಅಳಿಸುವುದಿಲ್ಲ, ಆದರೆ ಜಾತಿಗೆ ಒಂದೊಂದು ಜೋಡಿಯನ್ನು ನಾನು ಉಳಿಸುತ್ತೇನೆ, ಅದರ ಮುಖಾಂತರವಾಗಿ ಮತ್ತೆ ಇಡೀ ಪ್ರಪಂಚ ಬೆಳೆಯುತ್ತಾ ಹೋಗ್ತದೆ ಅಂತೇಳಿ ಯೋಚನೆ ಮಾಡಿದಾಗ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ನೋಹನಿಗೆ ಹೇಳಿದ, ನೀನು ಒಂದು ದೊಡ್ಡ ನಾವೆಯನ್ನು ಕಟ್ಟು, ಆ ನಾವೆಯಲ್ಲಿ ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು ಎಲ್ಲರನ್ನು ಸೇರಿಸಿಕೋ, ನಾನು ಜಾತಿ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಒಂದೊಂದು ಜೋಡಿಯನ್ನು ನಾನು ಬರಮಾಡ್ತೇನೆ. ಅಂತಹ ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನು ಜಲಪ್ರಳಯದಿಂದ ತುಂಬಿಸಿ ಆ ಹಡಗು ಬಂದಾಗ ಎಲ್ಲ ಲೋಕವೇ ಮುಳುಗಿ ಹೋಯ್ತು. ಮುಳುಗಿ ಹೋದಾಗ ಈ ಹಡಗು ಮಾತ್ರ ಉಳಿತು. ಹಡಗು ಕಟ್ಟುವಾಗ ಅಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಜೀವಂತರಿದ್ದಾಗ ಮಾತಾಡ್ತಿದ್ರಂತ, ಇವನಿಗೆ ತಲೆ ಕೆಟ್ಟದೆ, ನೀವು ಯಾಕೆ ಇಂಥ ದೊಡ್ಡ ಹಡಗು ಮಾಡ್ತಾನೆ, ಇಲ್ಲೆಲ್ಲಿ ನೀರು ಬರ್ತಾವಂತೆ ನಾವು ಅಂತೀವಲ್ಲ, ಇಲ್ಲೆಲ್ಲಿ ನೀರು ಬರ್ತದೆ, ಇಲ್ಲಿ ನೀರು ಬರ್ಲಿಕ್ಕೆ ಸಾಧ್ಯನಾ? ಅಲ್ಲ, ದೇವ್ರ ಯೋಚನೆ ಆದಿತ್ತು. 40 ದಿವಸಗಳ ಕಾಲ ಸತತವಾಗಿ ಹಗಲು ಮತ್ತು ಇರುಳು ಮಳೆ ಸುರಿಸ್ತೇನೆ, ಈ ಭೂಮಿಯನ್ನು ಸರ್ವನಾಶ ಮಾಡ್ತೇನೆ ಅಂತಂದಾಗ ಹಾಕಿಕೊಂಡಿರ್ತಕ್ಕಂಥ ಯೋಜನೆ, ಪ್ರೀತಿ ಪಾತ್ರನಾಗಿರ್ತಕ್ಕಂಥ ನೋಹನ ಮುಖಾಂತರವಾಗಿ ಮತ್ತೆ ಜಗತ್ತು ಪ್ರಾರಂಭವಾಯಿತು ಅಂತೇಳಿ.
ಅಲ್ಲಿ ಈ ಕುಶನು ಅಂತಂದರೆ ಅವನ ಮಗನ ಮಗ ಇತ್ತ. ಶೇಮ್, ಹಾಮ್, ಹೆಪೆತ್ ಅಂತೇಳಿ 3 ನೋಹನಿಗೆ ಮಕ್ಕಳು. ಅದರಲ್ಲಿ ಆ ಒಬ್ಬ ಮಗನ ಮಗ ಇತ್ತ, ಮೊಮ್ಮಗ, ನೋಹನನ ಮೊಮ್ಮಗ. ಈ ಕುಶನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ. ಒಂದು ಹೇಳ್ತೀನಿ ಏನಂತಂದರೆ, ಈ ವಾಕ್ಯ ಯಾಕೆ ಬಂತಂದ್ರೆ ಸ್ವಲ್ಪ ಹಿನ್ನೆಲೆ ಗೊತ್ತಾಗಬೇಕು ನಿಮಗೆ. ಈ ಕುಶನು ಚರ್ಮವನ್ನು ಮಾರ್ಪಡಿಸಬಲ್ಲನೆ. ಈ ಕುಶನ್ ಅಂತಂದರೆ ನೋಹನನ ಮೊಮ್ಮಗ ಹೆಂಗಿದ್ನಂತಂದರೆ ಭಾಳಷ್ಟು ಕಪ್ಪಗಿದ್ನಂತೆ. ನನಗಿಂತ ಕಪ್ಪು, ನಾವು ಸ್ವಲ್ಪ ಕಪ್ಪಗಿದ್ವಿ, ಭಾಳ ಕಪ್ಪಗಿದ್ನಂತೆ. ಕತ್ತಲ್ಲಿ ನಿಂತರೂ ಕಾಣ್ತಾ ಇರಲಿಲ್ಲಂತೆ, ಅವನ ಚರ್ಮನೇ ಆ ರೀತಿಯಿಂದ ಆಗಿತ್ತಂತೆ. ಅದಕ್ಕಾಗಿ ಆ ಯೆರೆಮೀಯ ಈತನ ಉದಾಹರಣೆ ತಗೊಳ್ತಾನೆ. ಈ ಕುಶನ್ ಬಣ್ಣ ನಾವು ಬದಲಾಯಿಸ್ಲಿಕ್ಕೆ ಆಗ್ತದೇನ್ರಿ? ಚಿರತೆ ನೋಡಿವಲ್ಲ, ನಾವು ಚಿರತೆ ನೋಡಿವೆ, ಚಿತ್ರದಲ್ಲಿ ನೋಡಿದಿವಲ್ಲ, ಅಡವಿಯಲ್ಲಿ ನೋಡಿಲ್ಲ. ಅಡವಿಯಲ್ಲಿ ಅಮ್ಮಾರು ನೋಡ್ಯಾರ ನೋಡ್ರಿ, ಅಡವಿಯಲ್ಲಿ ಅಮ್ಮಾರು ನೋಡ್ಯಾರ. ನಿಮಗೆ ನೋಡೋಂಥ ಬಗ್ಗೆ ಸರ್ಕಸ್ನಲ್ಲಿ ನೋಡಿರ್ಬೋದು ನೀವು. ನಾವು ಗುಡ್ಡದಲ್ಲಿ ಹಿಂಗೆ ಹೋಗುವಾಗ ಬರುವಾಗ ಒಂದೊಂದು ಸಲ ನಮಗೆ ಭೇಟಿ ಆಗ್ತದೆ. ಅದನ್ನು ನೋಡಬೇಕು. ನಾವು ನೋಡಿದಾಗ ನಾವು ಸ್ವಲ್ಪ ಅಂತರದಲ್ಲಿ ಭಯವಾಗಿರ್ತದೆ, ಆದರೆ ನಾವು ಗಂಡಸು ಮಕ್ಕಳೆಲ್ಲ ಸ್ವಲ್ಪ ಅಂಜಬಾರ್ದಂತಕ್ಕಂಥದ್ದು ಹಮ್ಮ ಇರ್ತದೆ, ಹೌದಲ್ಲ? ಆದರೂ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಗ್ಲಾಸ್ಗೆ ಸಾಯ್ಕೊಂಡು ಒಳಗೆ ಕುಂತಿರ್ತೀವಿ. ಅದು ಬಂದ್ರೂ ನಾವು ಏನು ಮಾಡಲ್ಲ, ಹಾದಿಗೆ ಅಡ್ಡ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ಚಿರತೆಯನ್ನು ಉದಾಹರಣೆ ತೆಗೆದುಕೊಂಡಿದ್ದಾನೆ. ಚಿರತೆಗಿರ್ತಕ್ಕಂಥ ಚುಕ್ಕಿ ಬಣ್ಣ ಅದು ಬದಲು ಮಾಡ್ಲಿಕ್ಕೆ ಆಗ್ತದೇನೋ ಅಂತೇಳಿ ಯೆರೆಮೀಯನ ಪ್ರಶ್ನೆ ಇದು. ಕುಶನ ಚರ್ಮವನ್ನು ಬದಲಾಯಿಸ್ಲಿಕ್ಕೆ ಆಗ್ತದ? ಆ ಚಿಗುರೆ ಚುಕ್ಕಿಗಳನ್ನು ಬದಲಾಯಿಸ್ಲಿಕ್ಕೆ ಆಗ್ತದ? ಅದು ಆಗಂಗಿಲ್ಲ ಅಂತೆ. ಯಾಕಂತಂದ್ರೆ ತನ್ನ ಸಭೆಗೆ ಬೋಧಿಸಿ ಸಾಕಾಗೋಯ್ತು. ಹೆಂಗಿದ್ದೀವಿ ನಾವು ಅಂತಂದ್ರೆ ಕುಶನ್ ಇದ್ದಂಗಿದ್ದೀವಿ, ನೀವು ಚಿಗುರಿ ಇದ್ದಂಗಿದ್ರಿ, ನೀವೇನು ಚಿರತೆ ಇದ್ದಂಗಿದ್ರಿ, ಆದರೆ ಅದು ಏನು ಮಾಡ್ಲಿಕ್ಕೆ ಆಗೋದಲ್ಲ ನನಗೆ ಅಂತೇಳಿ. ಅದಕ್ಕಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ, ನೀವು ದುಷ್ಟತನದಲ್ಲಿ ಶಿಕ್ಷಿತರಾಗಿವೆ. ನಾವು ಕ್ರೈಸ್ತರೇ ದುಷ್ಟತನವನ್ನು ಬಿಟ್ಟು ಪರಿವರ್ತನೆ ಹೊಂದಿ ಕ್ರೈಸ್ತತ್ವಕ್ಕೆ ಬಂದಿರತಕ್ಕಂಥವ್ರು ನಾವೇ. ಅದಕ್ಕಾಗಿ ನಿಮಗೊಂದು ಚಾನ್ಸ್ ಇದೆ, ಪಾದಕ್ಕೆ ಚಾನ್ಸ್ ಇಲ್ಲ. ಅದು ಹೇಳ್ತದೆ ಚಿರತೆ, ಇದು ನಾನು ಬೇರೆ ಬಣ್ಣ ಇದ್ರೆ ಎಷ್ಟು ಚೆನ್ನಾಗಿತ್ತಲ್ಲ. ಯಾಕಂತಂದ್ರೆ ಅದನ್ನ ನೋಡಿದ್ರೆ ಎಲ್ಲ ಪ್ರಾಣಿಗಳು ಓಡೋಗ್ತಿದ್ವಂತೆ. ಅದಕ್ಕೆ ಊಟ ಸಿಗ್ಲಾರ ಪರಿತಪಿಸ್ಬೇಕಾಗ್ತಿತ್ತಂತೆ. ಅದು ಭಾಳ ಪ್ರಯಾಸಪಟ್ಟು ಬೇಟೆ ಆಡ್ಕೊಂಡು ತಿನ್ಬೇಕಾಗ್ತಿತ್ತಂತೆ. ಆ ಚಿರತೆ ಯೋಚನೆ ಮಾಡ್ತಿತ್ತಂತೆ, ಇದ್ರ ಬಣ್ಣ ಏನಾದರೂ ಬದಲಾದ್ರೆ ನಾನು ಹೋಗಿ ಅವ್ರ ಸಂಗಟ ಆರಾಮ್ ಇದ್ದು ಗಬಕ್ ನಡ್ಕೊಂಡು ತಿನ್ಬೋದಲ್ಲ ಅಂತೇಳಿ ಯೋಚನೆ ಮಾಡ್ತದಂತೆ, ಹೌದಲ್ಲ? ಆದರೆ ಇಲ್ಲಿ ಅದು ಸಾಧ್ಯ ಇಲ್ಲ. ಆ ಬಣ್ಣ, ಆ ಕುಶನ ನೋಹನ ಮೊಮ್ಮಗನ ಬಣ್ಣ ಬದಲಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಬದಲಾಗೋದಿಲ್ಲ. ಈ ಚಿರತೆ ಚುಕ್ಕೆ ಸಹಿತ ತೆಗಿಲಿಕ್ಕಾಗೋದಿಲ್ಲ. ಆದರೆ ನೀವು ಬದಲಾಗಬಹುದು ಅಂತೇಳಿ. ಇವತ್ತು ನಾನು ಬದಲಾಗ್ಬೋದು, ಇವತ್ತು ನೀವು ಬದಲಾಗ್ಬೋದು. ದೇವರು ಒಂದು ಚಾನ್ಸ್ ಕೊಟ್ಟಿದ್ದಾನೆ. ಈ ಹೊಸ ವರ್ಷದಲ್ಲಿ ನಮ್ಮ ನಿರ್ಣಯಗಳು ಏನು? ಈ ಹೊಸ ವರ್ಷದಲ್ಲಿ ನಾನು ಮಾಡಬೇಕಾಗಿರ್ತಕ್ಕಂಥ ಮುಖ್ಯ ಕೆಲಸಗಳೇನು? ಅದರ ಬಗ್ಗೆ ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನೀವು ಮಾತನಾಡಬೇಕಾಗಿದೆ. ನೀವು ಬದಲಾಗ್ಲಿಕ್ಕೆ ಆಗ್ತದಲ್ಲ? ಹೌದು, ನೀವೆಲ್ಲ ಬದಲಾಗಿರಿ ಅಂತಂದರೆ ಇವತ್ತು ಇಲ್ಲಿ ಕುಂತೀರಿ, ಭಾಳ ಸಂತೋಷಪಡ್ತಕ್ಕಂಥದ್ದೇ. ಆದರೆ ಒಂದು ಪ್ರಶ್ನೆ ಇದೆ, ಆಂತರ್ಯದಲ್ಲಿ ನೀವು ಪರಿವರ್ತನೆಯಾಗಿದ್ದೀರಾ? ಆತ್ಮಿಕವಾಗಿ ನೀವು ಪರಿವರ್ತನೆ ಆಗಿದ್ದೀರಾ? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಇವತ್ತು ನಾನು ನಿಮ್ಮನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ನಿನಗೆ ಒಳ್ಳೆಯ ಕೈಗಳು ಕೊಟ್ಟಿದ್ದಾನೆ, ನಿನಗೆ ಒಳ್ಳೆಯ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಕಿವಿಗಳನ್ನು ಕೊಟ್ಟಿದ್ದಾನೆ, ನಿನ್ನನ್ನು ರೂಪವಂತರನ್ನಾಗಿ ಮಾಡಿದ್ದಾನೆ. ಆ ಕೂಶನ ಥರ ಕಪ್ಪು ಬಣ್ಣದವನಾಗಿ ಮಾಡಿಲ್ಲ. ಅದು ಯಾಕಂದರೆ ಅವನಿಗೆ ಬಳದಿರ್ತಕ್ಕಂಥ ಬಣ್ಣ ಬದಲು ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನೊಂದು ಹಾಡಿರ್ತಕ್ಕಂಥ ಮಾತು ಪ್ರಿಯರೇ. ಅದಕ್ಕಾಗಿ ದೇವರು ನಮಗಾಗಿ ಏನು ಮಾಡಿದ್ದಾನೆ ಅಂತಂದರೆ, ತನ್ನ ರಕ್ತವನ್ನೇ ಆತನು ಸುರಿಸಿದ್ದಾನೆ. ನನ್ನ ಮಗನ ಸಾಯ್ತಕ್ಕಂಥದ್ದು ಬೇಡ, ಆತನ ಪಾಪ ಇಲ್ಲ ನೀವು ಯಥಾರ್ಥವಾಗಿ ಯೋಚನೆ ಮಾಡ್ರಿ. ಒಂದು ತಂದೆ ಮಕ್ಕಳು ಇದ್ರು ಅಂತ ಹೇಳ್ರಿ. ತಂದೆ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಮೊನ್ನೆ ನಾವು ಲೋಕಲ್ ಸುವಾರ್ತೆ ಬ್ಯಾನರ್ ಇದ್ರು, ಎಲ್ಲರಿಗೂ ಗೊತ್ತಿದ್ದೇನೆ. ಬ್ಯಾನರ್ ಇರೋದವ್ರು ಎದುರು ಬಂದ್ರ? ಯಾರು ಬಂದರು ಎದುರು? ಅವ್ರ ತಂದೆ ಬಂದ, ಹೌದಿಲ್ಲ? ಅವ್ರ ತಂದೆ ಬಂದ, ಅದನ್ನು ಪುನಃ ಮಾಡಿಸಿ ಕೊಟ್ಟ. ನಿಮಗೆ ಉದಾಹರಣೆ ಹೇಳ್ತೇನೆ, ಅದು ನಾವು ನೆನೆಸ್ತಕ್ಕಂಥದ್ದಲ್ಲ. ಯಾವ ರೀತಿಯಿಂದ ದೇವರು ನಮ್ಮನ್ನು ಈ ಲೋಕದಲ್ಲಿ ರಕ್ಷಣೆ ಕೊಟ್ಟಿದ್ದಾನೆ, ನಮ್ಮ ಪಾಪಗಳನ್ನು ಯಾವ ರೀತಿಯಿಂದ ಪ್ರತಿಯೊಬ್ಬನು ಲೌಕಿಕವಾಗಿರ್ತಕ್ಕಂಥ ತಂದೆ ತನ್ನ ಮಗನಿಗೆ ಶಿಕ್ಷೆ ಆಗುವುದನ್ನು ಬಿಡುವುದಿಲ್ಲ ಅಂತಂದ್ರೆ, ಈತನು ಪರಲೋಕದ ತಂದೆ ನಮ್ಮನ್ನು ಶಿಕ್ಷೆ ಆಗುವುದಕ್ಕೆ ಯಾಕೆ ಬಿಡ್ಲಿಕ್ಕೆ ಸಾಧ್ಯ? ಬಿಡೋದಿಲ್ಲ ಆತ. ಅದಕ್ಕೆ ಹೇಳಿದ್ದಾನೆ, ನಾನು ನಿಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ಹಾಕಿಕೊಂಡಿದ್ದೇನೆ. ನಾನು ನಿಮಗಾಗಿ ಅಲ್ಲಿ ಪ್ರಾಣ ಕೊಡಬೇಕಾಗಿದ್ದೆ, ಅಲ್ಲಿ ಪ್ರಾಣ ಕೊಟ್ಟಿದ್ದೇನೆ. ಈಗ ನೀವೆಲ್ಲರೂ ನನ್ನವರು.
ಆತನು ಒಪ್ಪಿಕೊಂಡಿದ್ದಾನೆ ನಮ್ಮನ್ನು. ಎಲ್ಲೋ ಇರ್ತಕ್ಕಂಥವ್ರು ನಮ್ಮನ್ನು ನಾವು ಯೋಚನೆ ಮಾಡಿದಾಗ ಸಹಜವಾಗಿ ಯೋಚನೆ ಮಾಡಬೇಕು, ಯಾಕಪ್ಪ ನಮ್ಮಲ್ಲಿಗೆ ಯಾಕೆ ಈ ದೇವರ ವಾಕ್ಯ ಬಂತು? ಈ ಊರಾಗ ಯಾರು ಇರಲಿಲ್ಲ, ಸೀದಾ ಗೌಡ್ರ ಮನೆಗೆ ಹೋಗ್ಬೇಕಾಗಿತ್ತಲ್ಲ. ಮಿಷನರಿ ಅಂತಂದರೆ ಸಣ್ಣವ್ರು ಇರಲಿಲ್ಲ, ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಅವ್ರ ಬಟ್ಟೆ ಬರೆ, ಅವ್ರ ಆಕಾರ, ಅವ್ರ ರೂಪ ನೋಡಿದರೆ ಅವರೆಲ್ಲ ಮೇಲ್ಜಾತಿಯವರು, ಮೇಲಂತಸ್ತಿನಲ್ಲಿ ಇರ್ತಕ್ಕಂಥವ್ರು. ಅವರು ಹೋಗ್ಬೇಕಾಗಿತ್ತಲ್ಲ ಮೇಲ್ಜಾತಿಯವ್ರ ಬಳಿಗೆ, ಹೋಗಲಿಲ್ಲ. ದೇವರ ಉದ್ದೇಶ ಏನಿತ್ತು? ನಮ್ಮನ್ನು ಮೇಲೆ ಕೆತ್ತಬೇಕಾಗಿತ್ತು. ಯಾರು ದೀನರಿದ್ದಾರೆ, ಯಾರು ಕೆಳವರ್ಗದಲ್ಲಿ ಜೀವಿತ ಮಾಡ್ತಿದ್ದಾರೆ, ಅವರನ್ನು ರಕ್ಷಣೆ ಮಾಡಬೇಕಾಗಿದೆ. ಅದಕ್ಕಾಗಿ ಆತನು ಮಾಡಿರ್ತಕ್ಕಂಥ ಯೋಚನೆ ಭಾಳ ಅದ್ಭುತವಾಗಿರ್ತಕ್ಕಂಥ ಯೋಚನೆ ಪ್ರಿಯರೇ. ಇಂತಹ ಸಂದರ್ಭದಲ್ಲಿ ಮನನೊಂದು ಹೇಳ್ತಕ್ಕಂಥ ಮಾತು, ಇಷ್ಟು ದಿವಸಗಳವರೆಗೂ ನಾನು ನಿಮಗೆ ಮಾಡಿದ್ದೇನೆ, ಎಲ್ಲ ಆಶೀರ್ವಾದಗಳನ್ನು ಮಾಡಿದ್ದೇನೆ, ಅದ್ಭುತ ಕಾರ್ಯಗಳನ್ನು ಮಾಡಿದ್ದೇನೆ, ನಿಮಗೆ ಬೇಕು ಬೇಡಗಳನ್ನು ನಾನು ಯೋಚನೆ ಮಾಡಿದ್ದೇನೆ, ನಿಮ್ಮನ್ನು ದಿನೇ ದಿನೇ ಉನ್ನತಕ್ಕೆ ಏರುವಂತೆ ನಾನು ಯೋಚನೆ ಹಾಕಿಕೊಂಡು ನಿಮ್ಮನ್ನು ಮೇಲೆ ಕೆತ್ತಿದ್ದೇನೆ. ಆದರೆ ಇವತ್ತು ಆತನಿಗಾಗಿ ನಾನು ಏನು ಮಾಡ್ತಾ ಇದ್ದೇನೆ? ಅದು ಪ್ರಶ್ನೆ. ನಾನು ಆತನಿಗಾಗಿ ಏನು ಮಾಡ್ತಾ ಇದ್ದೇನೆ ಅಂತ ಅನ್ನೋದ್ರ ಬಗ್ಗೆ. ಯಾಕಂತಂದರೆ ಆತನು ಹೇಳೋದಿಲ್ಲ ಏನಂತಂದರೆ, ಬರೀ ನಿನ್ನ ಮನಸ್ಸು ಪರಿವರ್ತನೆ ಮಾಡ್ಕೊಪ್ಪ ನನ್ನ ಸಲುವಾಗಿ, ಬೇರೆ ಏನು ಬೇಡ, ಹೆಂಗಿದ್ದೀನಿ ನೀನಂತಂದರೆ, ಈಗ ನೋಡ್ರಿ ಕೆಲವೊಂದು ಮಷಿನ್ಗಳು ಇರ್ತದೆ, ಒಂದು ಬಸ್ ಇರ್ತದೆ, ಟೈರ್ ಇರ್ತದೆ, ಅದಕ್ಕೆ ಟೈರ್ ಸೌದೋಗಿರ್ತದೆ. ಎಷ್ಟು ಬರೀ ಟೈರ್ ಅಷ್ಟೇ ತೆಗಿತೇವೆ ನಾವು, ಮತ್ತೆ ಹೊಸ ಟೈರ್ ಆಗ್ತದೆ, ಬದಲಾವಣೆ ಆಗ್ತದೆ, ಹೌದಿಲ್ಲ? ಮತ್ತೆ ಇನ್ನು ಓಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ಕಡ್ಡಿ ಕೊಯ್ಯಂಥ ಮಷಿನ್ಗೆ ಏನಿರ್ತದೆ ಅಂತಂದರೆ ಒಂದು ಬ್ಲೇಡ್ ಇರ್ತದೆ, ಚಿಕ್ಕ ಸಾಮಾನು ರೀ ಅದು, ಚಿಕ್ಕ ಸಾಮಾನು. ಅದು ಮಂಡಾಗ್ಯದಂದ್ರೆ ಅದನ್ನು ತೆಗೆದು ಬಿಡ್ತಾರೆ, ಮತ್ತೆ ಅದನ್ನು ಹಾಕಿಬಿಡ್ತಾರೆ, ಹೊಸದಾಗಿ ಮತ್ತೆ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈಗ ನಾನು ನಿಮಗೆ ಹೇಳ್ತಕ್ಕಂಥದ್ದು ಇಷ್ಟೇ, ನಮಗೆಲ್ಲ ಅವಯವಗಳನ್ನು ಕೊಟ್ಟಿದ್ದಾನೆ ದೇವರು, ಒಳ್ಳೆಯ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಒಂದೇ ಬ್ಲೇಡ್ ಒಂದೇ ಚೇಂಜ್ ಮಾಡೋಣ, ನಾವು ಬೇರೆ ಏನು ಚೇಂಜ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಒಳ್ಳೆಯ ಯೋಚನೆ ಮಾತ್ರ ನಾವು ಚೇಂಜ್ ಮಾಡೋಣ. ನಮ್ಮ ಜೀವಿತದಲ್ಲಿ ನಾನು ಯಾವ ರೀತಿಯಿಂದ ಜೀವಿಸ್ತಾ ಇದ್ದೇನೆ, ಪ್ರತಿಯೊಬ್ಬೊಬ್ಬರ ಜೀವಿತ, ನನ್ನ ಜೀವಿತ ಹೆಂಗದೋ ನಿಮಗೆ ಗೊತ್ತಿಲ್ಲ. ನಾನು ಇಲ್ಲಿ ಸೀದಾ ನಿಂತುಕೊಂಡಿದ್ದೇನೆ, ಆದರೆ ನನ್ನ ಅಂತರ ಹೆಂಗಿದೆ ಗೊತ್ತಿಲ್ಲ. ನಾನು ಮನೆಯಲ್ಲಿ ಯಾವ ರೀತಿಯಿಂದ ಜೀವನ ಮಾಡ್ತೀನಿ ನಿಮಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದೆ. ಅದು ನನಗೆ ಗೊತ್ತಿದೆ, ಆತಗೆ ದೇವರಿಗೆ ಗೊತ್ತಿದೆ. ನೀನು ನಾಟಕ ಆಡ್ತಿದ್ದೀಯೋ, ನೀನು ಡಾಂಬಿಕತೆ ನಿನ್ನ ಹತ್ರ ತುಂಬಿದೆಯೋ, ಅದರ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದರೆ, ಆ ರೀತಿಯಿಂದ ಸ್ವಭಾವವನ್ನು ಬದಲು ಮಾಡಲಿಕ್ಕೆ ಆಗೋದಿಲ್ಲ. ನಾನು ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಆತ್ಮಗಳನ್ನು ನಾನು ಬದಲು ಮಾಡ್ಬೋದು ಪ್ರಿಯರೇ. ಆ ಮನಸ್ಸುಗಳನ್ನು ನೀವು ಬದಲಾವಣೆ ಮಾಡಿಕೊಳ್ಳ್ರಿ ಅಂತೇಳಿ ಹೇಳ್ತದೆ. ಅದಕ್ಕಾಗಿ ಮುಂದೆ ಇನ್ನೂ ಹೇಳ್ತಾನೆ ಅಂತಂದರೆ, ಪ್ರತಿಯೊಬ್ಬೊಬ್ಬರು ನಮ್ಮ ಅಭ್ಯಾಸಗಳನ್ನು ಬಿಟ್ಕೊಡ್ಬೇಕು. ಇವತ್ತಿನ ದಿವಸದಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾಕಂತಂದರೆ ನಮ್ಮ ಸಮಯ ಎಲ್ಲ ಮೊಬೈಲ್ ತೊಗೊಂಡ್ಬಿಟ್ಟಿದೆ, ನಮ್ಮ ಸಮಯ ಎಲ್ಲ ಯಾವುದಕ್ಕೂ ಬಳಸ್ತಾ ಇದ್ದೇವೆ, ನಮ್ಮ ಸಮಯವೆಲ್ಲ ವ್ಯರ್ಥವಾಗಿ ಕಳೀತಾ ಇದ್ದೇವೆ. ನಾವು ಅಷ್ಟೋ ಇಷ್ಟೋ ಅದಕ್ಕೆ ಸಮಯ ಕೊಡ್ತೇವೆ, ಪೂರ್ತಿ ದಿವಸ ಅಂತೂ ಕೊಡೋದಿಲ್ಲ. 12 ಗಂಟೆ ನಾವು ಮಲ್ಕೊಳ್ತೇವೆ, 12 ಗಂಟೆ ನಮಗೆ ಕೆಲಸ ಇದ್ದೊತ್ತಿನಾಗ ಭಾಳ ಅಂತಂದರೆ 2 ತಾಸು 3 ತಾಸು ಮಾಡೋದ್ರೊಳಗೆ ನಮ್ಮ ದೇಹ ಏನಾಗಿರ್ತದೆ, ಬಳಲಿ ಸೋತೋಗಿಬಿಡ್ತದೆ. ನಮಗೆ ರೆಸ್ಟ್ ಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಅದನ್ನು ಸಹಿತ ಅದು ಕಸ್ಕೊಂಡು ಹೋಗಿಬಿಟ್ಟಿದೆ. ಅದಕ್ಕಾಗಿ ದೇವರು ಕೊಟ್ಟಿರ್ತಕ್ಕಂಥ ಅನುಕೂಲತೆಗಳನ್ನು ನೀವು ಒಳ್ಳೆಯದಕ್ಕೆ ಉಪಯೋಗ ಮಾಡಬೇಕಂತೇಳಿ ನನ್ನ ಒಂದು ವಾಕ್ಯದ ಸಂದೇಶವಾಗಿದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡೋಣ. ತೆಗಿರ್ಚಲ್ಲಿ, ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದೆಂದು ನಾವು ಬಲ್ಲೆವು, ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. ಧರ್ಮಶಾಸ್ತ್ರ ಎಲ್ಲೂ ಕೆಟ್ಟದ್ದು ಹೇಳೋದಿಲ್ಲ, ಉನ್ನತವಾಗಿರ್ತಕ್ಕಂಥದ್ದು ಹೇಳ್ತದೆ. ನಿನ್ನ ಮನಸ್ಸು ಆ ಕಡೆ ಇದೆಯಪ್ಪ, ನೀನು ಈ ಧರ್ಮದ ಕಡೆಗೆ ತಿರುಗು ಅಂತೇಳಿ ಹೇಳ್ತದೆ. ನಿನ್ನ ಮುಖವನ್ನು ಈ ಕಡೆ ಓರೆ ಮಾಡಬೇಡ, ನೀನು ಆಲಯದ ಕಡೆಗೆ ಓರೆ ಮಾಡಬೇಡ, ಆಲಯದ ಕಡೆಗೆ ನೋಡು, ಅಷ್ಟು ಹೇಳ್ತದೆ. ಪಾರಮಾರ್ಥಿಕವಾದದ್ದೊಂದು ನಾನು ಬಲ್ಲೆ, ಧರ್ಮದಿಂದ ಒಳ್ಳೇದು ಸಿಗ್ತದೆ ಹರವೊಬ್ಬರಿಗೆ ಗುರ್ತದೆ, ಸತ್ಯವೇದ ಸತ್ಯವನ್ನು ಬೋಧಿಸ್ತದೆ, ನೀತಿಯನ್ನು ಬೋಧಿಸ್ತದೆ ಅಂತ ಹರವೊಬ್ಬರಿಗೆ ಗುರ್ತಿದೆ. ಆದರೆ ಅದನ್ನು ಯಾರು ಮುಟ್ಟೋದಿಲ್ಲ. ಮುಟ್ತೀವಿ, ಮನೆಯಲ್ಲಿ ಇರ್ತದೆ, ಧೂಳು ಬಿದ್ದಿರ್ತದೆ. ಭಾನುವಾರ ದಿನ ತರುವಾಗ ಬಟ್ಟೆಲಿಂದ ಒರೆಸ್ಕೊಂಡು ತೊಗೊಂಬರ್ತೀವಿ. ನಾವು ಮಾಡ್ತೀವಿ ಈ ಕೆಲಸ? ಮಾಡ್ತಿರೋ ಬಿಡ್ತಿರೋ ನಿನ್ನನ್ನು ನೀನು ಪ್ರಶ್ನೆ ಮಾಡ್ಕೊ. ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. ನಾನು ಹೇಳಿದೆ, ನಾನು ಕಣ್ಣು, ಮೂಗು, ಬಾಯಿ, ಅಂಗಗಳು ಪ್ರತಿಯೊಂದೊಂದು ಪರಿಪೂರ್ಣವಾಗಿವೆ, ಹೌದಲ್ಲ?
ಈ ಕೈ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಪಡೋದಿಲ್ಲ, ಕತ್ತರಿಸಲಿಕ್ಕೆ ಪ್ರಯತ್ನ ಪಡ್ತದೆ. ಈ ಕಣ್ಣು ಒಳ್ಳೆಯದನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ, ಅದು ಕೆಟ್ಟದನ್ನು ನೋಡಿ ರುಚಿಸ್ತದೆ. ಈ ಬಾಯಿ ಇದೆಯಲ್ಲ, ಬಾಯಿಗೆ ಮೃಷ್ಟಾನ್ನ ಭೋಜನ ತಿನ್ನಂತಂದ್ರೆ ಇದೇನು ಹೋಳಿಗೂಟ ಬೇಡ ಅಂದ್ಬಿಡ್ತೀವಿ ನಾವು, ಹೌದಲ್ಲ? ಪ್ರತಿಯೊಂದೊಂದು ಅಂಗದಿಂದ ನಾನು ಪಾಪ ಮಾಡಲಿಕ್ಕಿದ್ದೇನೆ, ಪ್ರತಿಯೊಂದೊಂದು ಅಂಗದಿಂದ ನನ್ನ ಅವಯವಗಳು ಪ್ರಚೋದನೆಗೊಳ್ತವೆ. ಮಗನೇ ಆ ಕಡೆ ಹೋಗ್ಬೇಡ, ಅದು ಕೆಟ್ಟ ದಾರಿ. ಕಾಲು ಪ್ರೋತ್ಸಾಹ ಮಾಡ್ತದೆ, ಕಾಲಿನಿಂದ ನಡಿತೇವೆ. ನಮಗೆ ಕೊಟ್ಟಿರ್ತಕ್ಕಂಥ ಅಂಗಗಳು ನೋಡ್ರಿ ಯಾವ ರೀತಿಯಿಂದ ಕೆಲಸ ಮಾಡ್ತದೆ. ನಿಮ್ಮ ಸ್ವಾಧೀನದಲ್ಲಿ ಇಲ್ಲ ಅದು. ಅದು ಎಲ್ಲಿದೆ? ನಾವು ಪಾಪಕ್ಕೆ ಮಾರಲ್ಪಟ್ಟಿದ್ದೇವೆ ಅಂತೇಳಿ ಹೇಳ್ತದೆ. ಪಾಪಕ್ಕೆ ಮಾರಲ್ಪಟ್ಟಿದ್ದೇವೆ. ಒಳ್ಳೆ ಕೆಲಸ ಮಾಡಬೇಕಾದ ಕೈಗಳಿಂದ ಕೆಟ್ಟ ಕೆಲಸಗಳನ್ನು ಮಾಡ್ತೇವೆ. ಯಾವುದೋ ಒಂದು ತಿನ್ನಬೇಕಾಗಿದೆ ಅಂತಂದಾಗ, ಬಾಯಿಗೆ ರುಚಿ ಬೇಕಂತಂದಾಗ ತಿನ್ನಬೇಕಾದದನ್ನು ಬಿಟ್ಟು ಬೇರೆದನ್ನು ತಿಂತೇವೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ಏನಂತಂದರೆ, ತೃಪ್ತಿಯಾಗುವಂಥ ಪದಾರ್ಥಗಳನ್ನು ಮಾತ್ರ ತಿನ್ನಿರಿ, ತೃಪ್ತಿ ಆಗ್ತಕ್ಕಂಥ ಪದಾರ್ಥಗಳನ್ನು ಮಾತ್ರ ತಿನ್ನಿರಿ, ತೃಪ್ತಿಯಾಗದ ಪದಾರ್ಥಗಳ ಬೆನ್ನತ್ತಿ ಯಾಕೆ ಹೋಗ್ತೀರಿ ಅಂತೇಳಿ ಪ್ರಶ್ನೆ ಮಾಡ್ತದೆ. ಪ್ರತಿಯೊಬ್ಬೊಬ್ಬರ ಮನೆಯಲ್ಲಿದೆ ಅಲ್ರಿ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿದೆ. ಯೆರೆಮೀಯನು ಭಾಳ ನೊಂದು ಹೇಳ್ತಾನೆ, ನಿಮ್ಮ ಚರ್ಮ, ನಿಮ್ಮ ಬಣ್ಣ ಬದಲು ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಕೊಟ್ಟಿರ್ತಕ್ಕಂಥ ಆ ಮನಸ್ಸನ್ನು ನೀವು ತೆಗೆದುಕೊಳ್ರಿ. ಆ ಮನಸ್ಸಿನ ಮುಖಾಂತರವಾಗಿ ನೀವು ಬದಲಾವಣೆ ಹೊಂದ್ರಿ. ಸ್ವಲ್ಪ ಒಳ್ಳೆಯದು ನಿರ್ಧಾರ ಮಾಡೋಣ. ಇವತ್ತು ಲೌಕಿಕವಾಗಿ ಪೈಪೋಟಿಯಿಂದ ಬಾಳಬೇಕಾಗಿದೆ ನಾನು, ಪೈಪೋಟಿಯಿಂದ ಜೀವಿಸಬೇಕಾಗಿದೆ ನಾನು. ಅವನು ಎತ್ತರದಲ್ಲಿದ್ದಾನೆ, ನಾನು ಯಾವಾಗ ಎತ್ತರಕ್ಕೆ ಏರಬೇಕು, ಆ ರೀತಿಯಿಂದ ಜೀವನ ನಮ್ಮದಾಗಿರಲಿ. ಅವನು ಯಾವಾಗ ಕೆಡೋಣ ಅಂತೇಳಿ ಅಂತಕ್ಕಂಥ ಜೀವನ ನಮ್ಮದಾಗಿರಬಾರ್ದು ಅಂತೇಳಿ ಹೇಳ್ತದೆ. ಪಾಪಕ್ಕೆ ಮಾರಲ್ಪಟ್ಟಿವೆಲ್ಲ ನಾವು, ಆ ಪಾಪದಿಂದ ನಾವು ಬಿಡುಗಡೆ ಹೊಂದುವುದಕ್ಕೆ ನಾವು ಪ್ರಯತ್ನ ಪಡೋಣ. ಏನಿಲ್ಲ ರೀ, ನಾನು ಹೇಳ್ತೀನಿ ಏನಂತಂದರೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸ್ತಕ್ಕಂಥದ್ದು ಅಸಾಧ್ಯ. ಒಂದು ಪುಟ್ಟ ಮಗು ಹೇಳಿತು ವಾಕ್ಯ. ನಂಬಿಕೆ ಇದೆನಾ ನಿಮ್ಮ ಹತ್ರ? ನಂಬಿಕೆ ಇದ್ದರೆ ಮಾತ್ರ ನೀವು ದೇವರನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯ. ನಿಮ್ಮ ಜೀವಿತ ಸೈತಾನನು ತೆಗೆದುಕೊಂಡು ಹೋಗಿ ಮೋಜು ಮಜದಲ್ಲಿ ಇದ್ದಾನೆ, ಆತನು ಖುಷಿಯಾಗಿದ್ದಾನೆ. ದೇವರು ಖುಷಿಯಾಗಿಲ್ಲ, ದೇವರು ಖುಷಿಯಾಗಿಲ್ಲ. ಸೇವಿಸಬಾರದನ್ನು ನಾವು ಸೇವಿಸ್ತೇವೆ, ನಮ್ಮ ದೇಹವನ್ನು ಮಲಿನ ಮಾಡಿಕೊಳ್ತೇವೆ. ಪವಿತ್ರವಾದ ಹೃದಯವನ್ನು ಹೊಂದ್ರಿ ಅಂತೇಳಿ ಹೇಳ್ತಾನೆ. ಪವಿತ್ರವಾದ ಪರಿಶುದ್ಧ ನಿಮ್ಮಲ್ಲಿ ಯಾವಾಗ ದೇವರ ವಾಕ್ಯ ಅಂತಕ್ಕಂಥ ಬೆಳಕು ನಿನ್ನ ಹೃದಯದಲ್ಲಿತ್ತೋ, ನಿನ್ನ ಯೋಚನೆಗಳು ಎಲ್ಲವೂ ಉನ್ನತವಾಗಿರ್ತವೆ. ಒಂದು ವೇಳೆ ಆ ಸೈತಾನ್ನ ದೀಪ ನಿನ್ನ ಹತ್ರ ಇತ್ತು ಅಂತಂದರೆ ನಿನ್ನ ಯೋಚನೆಗಳು ಎಲ್ಲವೂ ಕೆಟ್ಟವಾಗಿರ್ತವೆ, ಮತ್ತು ನಿನ್ನ ದೇಹಕ್ಕೂ ಕೂಡ ಅದು ಮಾರಕವಾಗ್ತದೆ ಅಂತೇಳಿ ನಾನು ಹೇಳಲಿಕ್ಕಿದ್ದೇನೆ. ಪ್ರವಾದಿಯಾದ ಯೆರೆಮೀಯನ ಪುಸ್ತಕದಲ್ಲಿ 2ನೇ ಅಧ್ಯಾಯ 22, ಯೆರೆಮೀಯ 2:22ರಲ್ಲಿ ಒಂದು ವಾಕ್ಯ, ಇನ್ನೊಂದು ವಾಕ್ಯ ಓದ್ಬಿಟ್ಬಿಡ್ತೀನಿ. ನೀನು ಬಹಳ ಚೌಳನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳ್ಕೊಂಡರೂ ನಿನ್ನ ಅಧರ್ಮವು ನನ್ನ ಕಣ್ಣೆದುರಿಗೆ ಕೆರೆಯಾಗಿ ನಿಂತಿದೆ ಎಂದು ಕರ್ತನಾದ ಯೆಹೋವನು ಅಂತಾನೆ. ನಾವೆಷ್ಟೋ ಬಣ್ಣ ಹಚ್ಕೊಂಡು, ನಾವೆಂಥ ಪ್ರಸಂಗ ಮಾಡಿದ್ರು, ನೀನು ಎಂಥ ಒಳ್ಳೆ ದಾರಿಯಲ್ಲಿದ್ದರು, ಎಷ್ಟು ಪರಿಶುದ್ಧ ಸೂಟ್ ಬೂಟ್ ಹಾಕ್ಕೊಂಡು ಇದ್ದರು, ಸೌಳಾಗಿ ತೊಳೆದ್ರು ಹೋಗೋಲ್ದಂತೆ, ಸಬ್ಬಾಗಿ ತೊಳೆದ್ರೆ ಎಲ್ಲೋ ಏನು ಮಾಡಿದ್ರೆ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿದ್ದೀವೆಲ್ಲ ನಾವು ಅಂತೇಳಿ ದೇವರ ವಾಕ್ಯ ನಮ್ಮನ್ನು ಕರೆ ಕೊಡ್ತದೆ. ಅದಕ್ಕಾಗಿ ದೇವರಿಗೆ ಸ್ವಲ್ಪ ಮುಖ ಮಾಡಿರಿ. ನೀವು ದೇವರಿಗೆ ಮುಖ ಮಾಡಿದಾಗ ಆವಾಗ ದೇವರು ಯಾವ ರೀತಿಯಿಂದ ಮಾತು ಹೇಳ್ತಾನೆ ನೋಡ್ರಿ. ಯೆಶಾಯ 1:25 ನೋಡೋಣ. ನೀನು ಬದಲಾವಣೆ ಹೊಂದು ಅಂತೇಳಿ ಇಷ್ಟೇ ಹೇಳ್ತಾನೆ. ಬದಲಾವಣೆ ಹೊಂದಬೇಕಾಯ್ತಂತಂದರೆ 1% ನೀನಿರು, ಉಳಿದ 99% ನಾನು ಮಾಡ್ತೀನಿ ಅಂತಾನೆ. 1% ನೀನು ಏನದ ದೇವರನ್ನು ಒಪ್ಪುಗೋ ಸಾಕು, ಉಳಿದೆಲ್ಲಷ್ಟು ನಾನೇನು ಮಾಡ್ತೇನೆ, ಇನ್ನು ಉಳಿದಿರ್ತಕ್ಕಂಥದ್ದು ನಾನು ಮಾಡ್ತೀನಿ ಅಂತೇಳಿ ಹೇಳ್ತೇನೆ. ಯೆಶಾಯ 1:25, ನಿನ್ನ ಮೇಲೆ ಕೈ ಮಾಡಿ ಪುಟ ಹಾಕಿ ನಿನ್ನ ಕಲ್ಮಶವನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ನಿನ್ನ ಕಂದು ಕಸರನ್ನೆಲ್ಲ ತೆಗೆದು ಬಿಡ್ತೇನೆ. ನಿನ್ನ ಕಂದು ಕಸರೆಲ್ಲ, ಕಂದು ಅಂತಂದರೆ ಕಣ್ಣಿನಲ್ಲಿ ಇರ್ತಕ್ಕಂಥ ಹೊಲಸು, ಗೊತ್ತದಲ್ಲ, ಕಣ್ಣಿನಲ್ಲಿ ಇರ್ತಕ್ಕಂಥ ಹೊಲಸು, ಅದನ್ನೆಲ್ಲ ತೆಗೆದು ಬಿಡ್ತೇನೆ. ಕಣ್ಣು ಚೆನ್ನಾಗಿ ಕಂಡ್ರೆ ನಮ್ಮ ರೂಪ ಚೆನ್ನಾಗಿರ್ತದೆ, ಹೌದಾ? ದೇವರು ಆತನು ಹೆಂಗೆ ಯೋಚನೆ ಮಾಡಿದ್ದಾನೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಏನಂತಂದರೆ, ನಿನ್ನ ಮೈಯನ್ನೆಲ್ಲ ಪುಟಕ್ಕೆ ಹಾಕಿ ಬೆಂಕಿಗೆ ಹಾಕಿ ನಿನ್ನ ಕಲ್ಮಶವನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ನಿನ್ನ ಕಂದು ಕಸರನ್ನೆಲ್ಲ ತೆಗಿತೇನೆ. ಕಣ್ಣಿನಲ್ಲಿರ್ತಕ್ಕಂಥ ಕಸರನ್ನೆಲ್ಲ ತೆಗೆದು ನಿನ್ನನ್ನು ರೂಪವಂತನನ್ನಾಗಿ ಮಾಡ್ತೇನೆ, ನಿನ್ನ ಚೆಲುವನನ್ನಾಗಿ ನಾನು ರೂಪಿಸ್ತೇನೆ. ಆದರೆ ನಾನೇನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಬರಬೇಕು. ಎಲ್ಲೋ ಸ್ಟಾರ್ಟ್ ಮಾಡಲಿಕ್ಕಿಲ್ಲ. ನೀನು ಈ ಕಡೆ ತಿರುಗಿದೆಲ್ಲ, ಸ್ವಲ್ಪ ಈ ಕಡೆ ಆಲಯದ ಕಡೆ ತಿರುಗು ಸಾಕು, ಇಷ್ಟೇ ಸಾಕು ಅಂತ ಹೇಳ್ತಾನೆ.
ಆವಾಗ ಆಲಯದಲ್ಲಿರ್ತಕ್ಕಂಥ ವಾಕ್ಯ ನಿನ್ನಲ್ಲಿರ್ತಕ್ಕಂಥ ಕಲ್ಮಶವನ್ನು, ನಿನ್ನ ದೇಹಕ್ಕೆ ಅಂಟಿಕೊಂಡಿರ್ತಕ್ಕಂಥ ಪಾಪವನ್ನು ಯೇಸು ಕ್ರಿಸ್ತನು ತೊಳಿಲಿಕ್ಕೆ ಸನ್ನದ್ಧನಾಗಿದ್ದಾನೆ. ಅದನ್ನು ಮಾಡಬೇಕಾಗಿದೆ ನಾವು. ಮುಂದೆ ಎಜ್ಕೇಲ 36:26 ಲಾಸ್ಟ್. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಅದಷ್ಟೇ ಮಾಡಂಗಿಲ್ಲ, ನಿಮ್ಮನ್ನು ದೈಹಿಕವಾಗಿ ಸ್ವಚ್ಛ ಮಾಡ್ತಾನೆ, ನಿಮ್ಮ ಕಣ್ಣಿನಿರ್ತಕ್ಕಂಥ ಹೊಲಸನ್ನು ತೆಗಿತಾನೆ, ನಿಮ್ಮನ್ನು ರೂಪವಂತರನ್ನಾಗಿ ಮಾಡ್ತಾನೆ, ನಿಮಗೆ ಹೊಸ ಮನಸ್ಸು ಕೊಡ್ತಾನೆ. ಹೋಯ್ತು ನಂದು ಹಳೆ ಮನಸ್ಸು, ಆ ಗೊಜ್ಜಲಿಗೆ ಹೋಗ್ತಕ್ಕಂಥದ್ದು ಬೇಡ, ನಿನ್ನನ್ನು ಗಡ್ಡಿಗೆ ನಿಂದಿರಿಸ್ತೇನೆ. ಆ ಕತ್ಲಲ್ಲಿ ಮಾಡ್ತಕ್ಕಂಥದ್ದು ಬೇಡ, ನಿನ್ನನ್ನು ಬೆಳಕಿನಲ್ಲಿ ನಿಲ್ಲಿಸ್ತೇನೆ, ನಿನ್ನನ್ನು ಅಭಿವೃದ್ಧಿ ಪಡಿಸ್ತೇನಪ್ಪ, ಕೈ ಮಾಡಿ ಕರಿತಾನೆ ಆತ. ನೀ ಮಾಡಬೇಕಾದ 1% ಮಾಡು, ಉಳಿದ 99% ನನ್ನ ಕಡೆಗೆ ಬಿಟ್ಟಿದ್ದು ಅಂತೇಳಿ ಹೇಳ್ತಾನೆ. ಏನು ಮಾಡ್ತಕ್ಕಂಥದ್ದು ಅದು? ದೇವರಿಗೆ ನಮ್ಮನ್ನು ಒಪ್ಪಿಸ್ತಕ್ಕಂಥದ್ದು. ದೇವರನ್ನು ನಮ್ಮನ್ನು ಒಪ್ಪಿಸಿದರೆ ಆವಾಗ ದೇವರ ಸ್ವಾಧೀನಕ್ಕೆ ಆಗ್ತೇವೆ. ನಮ್ಮಲ್ಲಿ ಒಳ್ಳೆಯ ಬೆಳಕು ನಮ್ಮ ಹೃದಯದಲ್ಲಿ ಸೇರ್ತದೆ. ಆ ಬೆಳಕಿನ ವಿಚಾರಗಳು ಅಂಗಗಳ ಮುಖಾಂತರವಾಗಿ ಕಾರ್ಯನಿರ್ವಹಿಸ್ತವೆ. ಹೌದು, ಕಾಲು ಹೇಳ್ತದೆ, ಇಲ್ಲ ಆಲಯಕ್ಕೆ ಹೋಗೋಣ ನಡಿ ಅಂತೇಳಿ ಹೇಳ್ತದೆ. ಕೈ ಎಂತದೆ, ಏನಂತ ಹೇಳ್ತದೆ? ತಗೋ ಬೈಬಲ್ ಅಂತೇಳಿ ಅಂತದೆ. ಕಣ್ಣೇನಂತದೆ? ತೆರಿ ಬೈಬಲ್, ನಾನು ಓದ್ತೇನೆ ಅಂತೇಳಿ ಅಂತದೆ. ನೀನು ನೋಡು, ನಾನು ಓದ್ತೇನೆ ಅಂತ ಪ್ರತಿಯೊಂದೊಂದು ಏನು ಮಾಡ್ತೇವೆ? ಒಂದು ಸಮಾಗಮವಾಗಿ ಕಾರ್ಯ ಮಾಡ್ತದೆ. ಪ್ರೇಯರೇ, ನಾವು ಯೋಚನೆ ಮಾಡಬೇಕು. ಆದುದರಿಂದ ನಾನು ಇವತ್ತು ನಿಮಗೆ ಹೇಳ್ತೇನೆ ಏನಂತಂದರೆ, ಆತನು ನಿಮ್ಮ ಕಲ್ಲಾದ ಮನಸ್ಸು ಅಂತೇಳಿ. ಕಲ್ಲಾದ ಮನಸ್ಸು ಪ್ರತಿಯೊಬ್ಬೊಬ್ಬರಿಗಿದೆ. ಕಲ್ಲಾದ ಮನಸ್ಸು ಪ್ರತಿಯೊಬ್ಬೊಬ್ಬರಿಗಿದೆ. ಯಾವ ರೀತಿಯಿಂದಿದೆ ಸ್ವಲ್ಪ ಯೋಚನೆ ಮಾಡಿರಿ. ಅನೇಕ ಚಟಗಳು ನಮಗಿವೆ. ನಾನು ಒಂದೊಂದು ಸಲ ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಹೇಳ್ತಾ ಇರ್ತೀನಿ, ಅಪ್ಪ ನೀನು ಗುಟ್ಕ ತಿನ್ನೋದ್ರಲ್ಲಿಂದ ನಿನಗೆಲ್ಲ ಕಾಳು ತೂತು ಬಿದ್ದದ ಅಂತ ಹೇಳ್ತೀನಿ. ಏನು ಹೇಳ್ರಿ ಡಾಕ್ಟರ್ ಸಾಬ್ರೆ, ನನಗೆ ಮಾತ್ರ ಬಿಡೋದಾಗಲ್ಲ. ಅವ್ರ ಉತ್ತರ ನಾವು ನಿರೀಕ್ಷಣೆ ಮಾಡ್ತಕ್ಕಂಥ, ನನಗೆ ಮಾತ್ರ ಬಿಡೋದಾಗೋದಿಲ್ಲ. ಬರೀ ಗುಟ್ಕಕ್ಕೊಂದೇ ಹೋಲಿಸ್ಬೇಡ್ರಿ, ಎಲೆ ಅಡಿಕೆ ತಿಂತಕ್ಕಂಥವ್ರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅನೇಕ ಹಿರಿಯಕರು ಹೇಳ್ತಾರೆ ಇವತ್ತಿನ ದಿವಸದಲ್ಲಿ ಅದನ್ನು ಬಿಡಬೇಕು, ಮತ್ತು ತಂಬಾಕು ತಿನ್ನೋದು ಬಿಡಬೇಕಂತ ಅಂತಂದರೆ ನಮ್ಮ ಕೈಲಿ ಆಗೋದಿಲ್ಲಪ್ಪ, ಅದನ್ನು ಹೇಳ್ಬೇಡ. ಕಲ್ಲಲ್ಲ ನಮ್ಮ ಹೃದಯ. ನನಗೆ ಒಳ್ಳೇದಾಗ್ತದ ನೀವು ಆ ಚಟ ಬಿಡೋದ್ರಲ್ಲಿಂದ? ಯೋಚನೆ ಮಾಡಿರಿ. ಬರೀ ಒಂದಕ್ಕೆ ಹೇಳೋದಿಲ್ಲ, ಯೌನಸ್ಥ ಮಕ್ಕಳಿಗೆ ಅನುಕೂಲ ಆಗ್ತದೆ. ದಾರಿ ತಪ್ಪತಕ್ಕಂಥ ಯೌನಸ್ಥ ಮಕ್ಕಳೇ, ಕ್ರೈಸ್ತತ್ವದಲ್ಲಿ ನೆಲೆಯೂರಿ ನಿಂತಿದ್ದೀರಿ ನೀವು. ಅನ್ಯತಾ ಯೋಚನೆ ಮಾಡಲಿಕ್ಕೆ ಹೋಗ್ಬೇಡ್ರಿ. ಜೀವಿತ ಯೇಸು ಕ್ರಿಸ್ತನ್ ನಿಮ್ಮನ್ನು ರೂಪಿಸ್ತಾನೆ, ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾನೆ. ನಿಮ್ಮ ಒಂದು ದೇಹ, ನಿಮ್ಮ ಮನಸ್ಸು ದೇವರಿಗೆ ಒಪ್ಪಿಸಿ ಬಿಡ್ರಿ. ಆತ ಚಿಂತೆ ಇರ್ತದೆ. ಈ ಲೋಕದ ಚಿಂತೆ ಭಾರವನ್ನು ನನ್ನ ಮೇಲೆ ವಹಿಸಿಬಿಡು, ನಾನು ಅದನ್ನು ಸಾಗಿಸ್ತೇನೆ ಅಂತೇಳಿ ದೇವರು ಹೇಳ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರವೇ ಅದು ಕೆಟ್ಟ ನಿರ್ಧಾರವಾಗಿರ್ತದೆ. ಎಲ್ಲಿ ದೈವ ಇರ್ತದೆ ಅಲ್ಲಿ ದೇವರು ಇರ್ತಾನೆ. ಎಲ್ಲಿ ದೈವ ಇರ್ತದೆ ಅಲ್ಲಿ ದೇವರು ಇರ್ತದೆ. ದೈವದೊಂದಿಗೆ ನಿರ್ಣಯ ತಗೊಳ್ಬೇಕೆ ಹೊರತು ಏಕಾಂಗಿಯಾಗಿ ನಿರ್ಣಯ ತಗೊಳ್ಬಾರ್ದು. ಎಲ್ಲಿ ಏಕಾಂಗಿಯಾಗಿ ನಿರ್ಣಯ ತಗೊಂಡ್ರೆ ನರಕ ಬಾಯಿ ತೆರೆದು ಕುಂತಿರ್ತದೆ ನೀನು ನುಂಗುವುದಕ್ಕೆ. ನಾನು ಅಲ್ಲಿ ಸತ್ತ ಮೇಲೆ ಎಲ್ಲಿ ಸ್ವರ್ಗ ನರಕ ಕಾಣ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಈ ಭೂಲೋಕದಲ್ಲಿ ನರಕ ಇದೆ ನಮಗೆ, ಈ ಭೂಲೋಕದಲ್ಲಿ ಸ್ವರ್ಗ ಇದೆ ನಮಗೆ. ಯಾರು ಧನ್ಯತೆಯಲ್ಲಿ ನಿತ್ಯ ಜೀವವನ್ನು ಹೊಂದಿ ಸತ್ಯವೇದದ ಆದಿಯಲ್ಲಿ ಯಾರು ನಡೀತಾರೆ ಅಂತಂದರೆ, ನೀವು ಇಲ್ಲಿ ಸುಖವನ್ನು ಅನುಭವಿಸ್ತೀರಿ. ಅದು ನೋಡ್ತಕ್ಕಂಥದ್ದು ಕಣ್ಮರಿ ಓದೋದು ನಮಗೆ ಬೇಡ. ಇಲ್ಲೇ ಇರ್ತಕ್ಕಂಥ ಜೀವಿತ ನೋಡ್ರಿ. ನರಕ ಜೀವನ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಥವಾ ಸ್ವರ್ಗ ಜೀವನವನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಾ? ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಯಾವಾಗಲೂ ಸ್ವಯಂ ಕಂಟ್ರೋಲ್. ನಾನು ಹೇಳಿದ್ನಲ್ಲ, ಚಟಗಳನ್ನು ಯಾಕೆ ಬಿಡ್ಲಿಕ್ಕಾಗೋದಿಲ್ಲ ಅಂತಂದರೆ, ನಿಮ್ಮದು ಕಲ್ಲಾದ ಹೃದಯನ ನಾನು ಏನು ಮಾಡ್ತೀನಿ ಅಂತಂದರೆ ಅದನ್ನು ಮೃದುವಾಗಿ ಮಾಡ್ತೀನಿ ಅಂತೇಳಿ ಹೇಳ್ತದೆ. ಹಾಗಂಗಿಲ್ಲ ಅಂದ್ರೆ ನಿಮ್ಮ ಕಲ್ಲಾದ ಹೃದಯನೇ. ಯಪ್ಪ ಅದನ್ನು ಹೇಳ್ಬೇಡ ಅಂತಂದರೆ ಅದು ಕಲ್ಲಾದ ಹೃದಯನೇ. ನೀ ಆಲಯಕ್ಕೆ ಬಾರ ಅಂತಂದ್ರೆ ನೀನು ಆ ಕಡೆ ಓಡೋಗ್ತಿದೆ ಅಂದರೆ ನೀನು ಕಲ್ಲಾದ ಹೃದಯನೇ ಅದು. ದೇವ್ರ ಕಡೆಗೆ ತಿರುಗಪ್ಪ ಅಂತ ನಾನು ಆ ಕಡೆ ತಿರುಗ್ತೀನಿ ಅಂತಂದರೆ ಅದು ನಿಂದು ಕಲ್ಲಾದ ಹೃದಯನೇ. ಅದನ್ನು ಮೃದುವಾಗಿ ಮಾಡ್ತೀನಿ ಅಂತಂತಾನೆ. ಸ್ವಲ್ಪ ತಿರುಗಪ್ಪ ಅಷ್ಟೇ ಸಾಕು. ಬರೀ ಬ್ಲೇಡ್ ಒಂದೇ ಚೇಂಜ್ ಮಾಡೋಣ, ನಮ್ಮದು ಜೀವಿತನೇ ಬೇರೆಯೇ ಆಗಿಬಿಡ್ತದೆ. ಇನ್ನೂ ಒಳಪು ಕೊಡ್ತಕ್ಕಂಥ ಜೀವಿತದ ಆಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರು ಸೆಲ್ಫ್ ಕಂಟ್ರೋಲ್, ಸ್ವನಿಯಂತ್ರಣದಲ್ಲಿರಿ. ಏನು ತಿನ್ನಬೇಕಾಗ್ಯದ ಅದನ್ನು ತಿನ್ನಿರಿ, ಏನು ಬಿಡಬೇಕಾಗ್ಯದ ಬಿಡ್ರಿ. ಇಷ್ಟು ದಿವಸ ನೀವು ಕೇಳಿಲ್ಲ, ನಿಮಗೆ ಗೊತ್ತಿಲ್ಲ. ಪ್ರತಿಯೊಬ್ಬೊಬ್ರಿಗೆ ಗೊತ್ತಿದೆ ತಂಬಾಕು ತಿಂದರೆ ಕ್ಯಾನ್ಸರ್ ಆಗ್ತದೆ ಅಂತೇಳಿ. ಪ್ರತಿಯೊಬ್ಬರಿಗೂ ಗೊತ್ತಿದೆ. ತಿಂತಕ್ಕಂಥ ಅದು ಏನು ಇರ್ತದಲ್ಲ ತೋಟ, ಅದ್ರ ಮೇಲೆ ಬರೆದಿರ್ತದೆ ಚೆಂದ. ಕ್ಯಾನ್ಸರ್ ಆಗಿರ್ತಕ್ಕಂಥದ್ದು ಒಂದು ಗಾಯ ಅದ್ರ ಮೇಲೆ ಇರ್ತದೆ. ಉನ್ನತ ಚೆಂದ ಕಾಣುವಂಗೆ ಅದ್ರ ಮೇಲೆ ಬರೆದಿರ್ತದೆ. ನಾವು ಆ ಕೆಲಸ ಮಾಡ್ತಾ ಇದ್ದೇವಾ? ತಿಳಿದು ತಪ್ಪು ಮಾಡ್ತೀವಿ ಅಂತಂದರೆ ಅದಕ್ಕೆ ಕ್ಷಮಿಸುವವರು ಯಾರಿಲ್ಲ. ತಿಳಿಯದೆ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ದೇವ್ರು ತನ್ನ ಮೇಲೆ ಹಾಕ್ಕೊಳ್ತಾನೆ.
ಅದರ ಸಲುವಾಗಿ ಪ್ರತಿಯೊಬ್ಬೊಬ್ಬರು ಈ ಹೊಸ ಜೀವನದಲ್ಲಿ ನಿಮ್ಮ ಹಳೆಯ ಜೀವನದ ಕೆಟ್ಟ ನಡತೆಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿದರೆ ದೇವರು ನಿಮ್ಮನ್ನು ಪರಿಪೂರ್ಣವಾಗಿ ಮೃದು ಹೃದಯವನ್ನು ಕೊಟ್ಟು ಒಳ್ಳೆಯ ಯೋಚನೆಯನ್ನು ತುಂಬಿ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ನಿರ್ಮೂಲಾಗಿ ಇರಲಿಕ್ಕೆ ಆತನು ಪ್ರಯಾಸ ಪಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕುಂತು ಕೇಳಿರುವ ನಿಮ್ಮೆಲ್ಲರನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ ಅಂತೇಳಿ ದೇವರಲ್ಲಿ ನನ್ನ ಪ್ರಾರ್ಥನೆಯಾಗಿರ್ತದೆ. ಕೊನೆಯದಾಗಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. 255 ಸಂಗೀತ ಮೊದಲ 2 ವಚನಗಳು ಮಾತ್ರ ಆಡಿಕೊಳ್ಳೋಣ. ಸಂಗೀತ 255 ಮೊದಲ 2 ವಚನಗಳು ಮಾತ್ರ. ಕಾಲ ತೀರಿತೀಗ ವಾಕ್ಯ ಕೇಳಿಕೊಂಡೆವು, ನಿನ್ನ ಆಶೀರ್ವಾದ ತುಂಬದಾಯ ಪಾಲಿಸು. ದೈವಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ದೈವಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ಶುಭ ಸಮಾಚಾರಕ್ಕಾಗಿ ನನಗೆಂದು ಸ್ತೋತ್ರವು ನಮ್ಮಲ್ಲದು ನಿತ್ಯವಾಗಿ ಫಲ ಕೊಡ ಮಾಡಿಸು. ನಿನ್ನ ಪ್ರೀತಿ ಮುಖ ಕಾಂತಿ ನಮಗೆ ತೋರಿಸು. ನಿನ್ನ ಪ್ರೀತಿ ಮುಖ ಕಾಂತಿ ನಮಗೆಂದು ತೋರಿಸು. ಹಾಗೆ ನಿಂತುಕೊಂಡಿರುವಾಗ ಕರ್ತನ ಪ್ರಾರ್ಥನೆಯನ್ನು ಹೇಳಿಕೊಳ್ಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನೇ ನಿನ್ನ ಸಹಾಯ, ಐಕ್ಯತೆ, ಅನ್ಯೋನ್ಯತೆ, ಚಿರಶಾಂತಿ, ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ಸ್ತ್ರೀ ಪುರುಷರೊಟ್ಟಿಗೂ, ಇನ್ನು ವಿಶೇಷವಾಗಿ ಸಭೆಗೆ ಕಲಿತಿರ್ತಕ್ಕಂಥ ಬೇರೆ ಎಲ್ಲರ ಒಟ್ಟಿಗೂ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ. ಆಮೆನ್.